ಎಲ್ಲರಿಗೂ ನಮಸ್ತೆ. ಸೌಮ್ಯ ಸುರೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸೌಮ್ಯ. ಈ ದಿನ ಶ್ರೀ ಜ್ಯೇಷ್ಠಾಲಕ್ಷ್ಮಿ ಸ್ತೋತ್ರವನ್ನು ಕೇಳೋಣ. ಜ್ಯೇಷ್ಠಾಲಕ್ಷ್ಮಿ ಸ್ತೋತ್ರದ ಭಾವಾರ್ಥವನ್ನು ಕನ್ನಡದಲ್ಲಿ ತಿಳಿಯೋಣ. ಯಾರು 3 ಕಣ್ಣುಗಳನ್ನು, ಬಿಳಿ ಹಲ್ಲುಗಳನ್ನು, ಚಿನ್ನದ ದೇಹವನ್ನು ಹೊಂದಿದ್ದಾಳೋ, ಯಾರು ಕಾಮರಹಿತ ಕೆಂಪು ಕಣ್ಣುಗಳನ್ನು ಹೊಂದಿದ್ದಾಳೋ ಅಂತಹ ಸುಂದರ ಜ್ಯೇಷ್ಠಲಕ್ಷ್ಮಿಯನ್ನು ನಾನು ಧ್ಯಾನಿಸುತ್ತೇನೆ. ಓ ಮಹಾನ್ ದೇವಿಯೇ, ದೇವತೆಗಳು ಮತ್ತು ಅಸುರರಿಂದ ನಮಸ್ಕರಿಸಲ್ಪಟ್ಟಳು. ಓ ಜ್ಯೇಷ್ಠಾದೇವಿಯೇ, ಎಲ್ಲ ದೇವತೆಗಳ ಮತ್ತು ದೇವತೆಗಳ ಹತ್ತಿರವೇ ಇರಬೇಡ, ನನ್ನ ಸಮೀಪಕ್ಕೆ ಬಾ. ಶ್ವೇತ ಸಿಂಹಾಸನದ ಮೇಲೆ ಕುಳಿತು ಬಿಳಿ ಬಟ್ಟೆ ಧರಿಸಿ ನೀನು ಆಶೀರ್ವಾದದ ಚಿಹ್ನೆಯನ್ನು ತೋರಿಸಿ ಮತ್ತು ಪುಸ್ತಕ ಮತ್ತು ಹಗ್ಗವನ್ನು ಹಿಡಿದಿರುವೆ. ನಿನಗೆ ಅನೇಕ ನಮಸ್ಕಾರಗಳು. ಓ ಜ್ಯೇಷ್ಠ, ಓ ಮಹಾನ್ ತಪಸ್ಸು ಮಾಡುವ, ಧರ್ಮವನ್ನು ಪಾಲಿಸುವ, ಸತ್ಯವನ್ನು ಹೇಳುವ ಮತ್ತು ಸಮುದ್ರ ಮಂಥನದ ಕಾರಣದಿಂದ ಜನಿಸಿದ ಜ್ಯೇಷ್ಠಳಿಗೆ ನನ್ನ ನಮಸ್ಕಾರಗಳು. ಯಕ್ಷರು ಮತ್ತು ಕಿನ್ನರರಿಂದ ಪೂಜಿಸಲ್ಪಟ್ಟ ದೇವತೆಯೇ, ಅಸುರರು ಮತ್ತು ಮನುಷ್ಯರಿಂದ ನಮಸ್ಕರಿಸಿದ ಓ ದೇವಿಯೇ, ಮಾತಾದೇವಿ ಎಂದು ಪೂಜಿಸಲಾಗುವ ಜ್ಯೇಷ್ಠಾದೇವಿಯೇ, ನಾನು ನಮಸ್ಕರಿಸುತ್ತೇನೆ. ನೀನು ಲಕ್ಷ್ಮಿ, ನೀನು ಉಮಾ ಮತ್ತು ಜ್ಯೇಷ್ಠೆ, ಎಲ್ಲ ದೇವತೆಗಳಿಗೂ ಹಿರಿಯಳು. ಮಾಯಾದೇವಿ ಎಂದು ಪೂಜಿಸಲ್ಪಡುವೆ. ಸಂತುಷ್ಟನಾಗಿ ನಮಗೆ ವರಗಳನ್ನು ನೀಡು. ಹೆಂಡತಿ ಮತ್ತು ಮಕ್ಕಳ ಚಾಳಕ್ಕಾಗಿ ಲಕ್ಷ್ಮೀ ದೇವತೆಯು ನಿನ್ನನ್ನು ಪೂಜಿಸುತ್ತಾಳೆ. ದಯವಿಟ್ಟು ಸಮೃದ್ಧಿಯ ಅನುಪಸ್ಥಿತಿಯನ್ನು ನಾಶ ಮಾಡುವವಳಾಗು ಮತ್ತು ನಾನು ಯಾವಾಗಲೂ ನಿನ್ನನ್ನು ಆರಾಧಿಸುವಂತಾಗಲಿ. ಭವಿಷ್ಯ ಪುರಾಣದಲ್ಲಿ ಇರುವ ಜ್ಯೇಷ್ಠಾದೇವಿಯನ್ನುದ್ದೇಶಿಸಿ ಮಾಡಿದ ಪ್ರಾರ್ಥನೆಯು ಹೀಗೆ ಸಂಪೂರ್ಣವು. ಧನ್ಯವಾದಗಳು. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ದೇವರ ಕೃಪಾ ಕಟಾಕ್ಷ ಎಲ್ಲರಿಗೂ ದೊರಕಲಿ. ಸರ್ವೇ ಜನಾಃ ಸುಖಿನೋ ಭವಂತು.